ಹಾಯ್ ಹಲೋ ನಮಸ್ತೆ. ನಾನಿವತ್ತು 2024ನಲ್ಲಿ ರಿಲೀಸ್ ಆಗಿರುವಂತಹ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಬನ್ನಿ ಮೂವಿ ಕತೆಗೆ ಬರೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಮೂವಿ ಹೀರೋ ಸಿದ್ಧಾರ್ಥ್ ಎಂಗೇಜ್ಮೆಂಟ್ ರಾಧಾ ಜೊತೆ ಇರುತ್ತೆ. ಆದರೆ ಸಿದ್ಧಾರ್ಥ್ಗೆ ತನ್ನ ಹಳೆ ಲವ್ ಸ್ಟೋರಿನ ಮರ್ತಿರೋದಿಲ್ಲ. ಸೊ ಗೊಂದಲದಲ್ಲೇ ಇರ್ತಾನೆ. ಸೊ ರಾಧಾಗೆ ಮೋಸ ಮಾಡಬಾರ್ದು ಅಂತ ಮದುವೆನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ರಾಧಾ ಇರೋ ಕಾಲೇಜ್ ಹತ್ರ ಬರ್ತಾನೆ. ರಾಧಾ ಸಿದ್ಧಾರ್ಥ್ನ ನೋಡಿ ಅವನ ಜೊತೆ ಮಾತಾಡ್ತಾಳೆ. ಅವಳೆಷ್ಟೇ ಮಾತಾಡಿದರೂ ಸಿದ್ಧಾರ್ಥ್ ಸೈಲೆಂಟ್ ಆಗೇ ಇರ್ತಾನೆ. ಆಗ ಸಿದ್ಧಾರ್ಥ್ ಈ ಮದುವೆ ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ತಾನೆ. ರಾಧಾ ಅದಕ್ಕೆ ಶಾಕ್ ಆಗೋದಿಲ್ಲ. ಜೋಕ್ ಮಾಡಿದ್ದು ಸಾಕು, ಫಸ್ಟ್ ಮೀಟಲ್ಲೇ ಜೋಕ್ ಮಾಡಿದರೆ ರಿಜೆಕ್ಟ್ ಮಾಡ್ತಿದ್ದೆ, ಇವಾಗ ನೀನು ನನಗೆ ತುಂಬ ಇಷ್ಟ ಆಗಿದೆಯಾ ಅಂತ ತನ್ನ ಫೀಲಿಂಗ್ಸ್ನೆಲ್ಲ ಹೇಳ್ತಾಳೆ. ಸಿದ್ಧಾರ್ಥ್ ಸೈಲೆಂಟಾಗಿ ಏನು ಮಾತಾಡದೆ ರಾಧಾನ ಮನೆಗೆ ಡ್ರಾಪ್ ಮಾಡಿ ಹೋಗ್ತಾನೆ. ಅಂತೂ ಮದುವೆ ದಿನ ಬಂದೇ ಬಿಡುತ್ತೆ. ರಾಧಾ ಫುಲ್ ಎಕ್ಸೈಟ್ಮೆಂಟಲ್ಲಿ ಇರ್ತಾಳೆ. ಬಟ್ ಸಿದ್ಧಾರ್ಥ್ ಕನ್ಫ್ಯೂಷನಲ್ಲೇ ಇರ್ತಾನೆ. ಆ ಮದುವೆ ಫಂಕ್ಷನ್ನಲ್ಲಿ ಒಂದು ಪುಟ್ಟ ಹುಡುಗಿ ಪೊಲಾರಾಯ್ಡ್ ಕ್ಯಾಮ್ರಾನ ಹಿಡ್ಕೊಂಡು ಫೋಟೋ ತೆಗಿತಿರ್ತಾಳೆ. ಅದನ್ನು ನೋಡಿದ ಸಿದ್ಧಾರ್ಥ್ಗೆ ತನ್ನ ಹಿಂದಿನ ಪ್ರೇಮಿಯಾದ ಅನಾಹಿತ ಮತ್ತು ಅವನ ತಾಯಿಯೇ ನೆನಪಾಗುತ್ತೆ. ಅವನಿನ್ನೂ ತನ್ನ ಹಳೆ ಲವರ್ನ ನೆನ್ಪಿಟ್ಕೊಂಡಿರೋದ್ರಿಂದ ರಾಧಾ ಜೊತೆ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಮಂಟಪದಲ್ಲೇ ಮದುವೆನ ಕ್ಯಾನ್ಸಲ್ ಮಾಡ್ತಾನೆ. ರಾಧಾ ಬೇಜಾರು ಮಾಡಿಕೊಂಡು ಮಂಟಪದಿಂದ ಎದ್ದು ಬಂದು ಊಟ ಮಾಡ್ತಾ ಎಲ್ಲ ನೋವನ್ನು ಒಳಗೆ ಇಟ್ಕೊಂಡು ಅಳ್ತಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಸಿದ್ಧಾರ್ಥ್ನ ಕಾಲೇಜ್ ಲೈಫ್ನ ತೋರಿಸ್ತಾರೆ. ಬೇಸಿಕಲಿ ಚಾಪ್ಟರ್ 2 ಅನಾಹಿತ ಎಂಟ್ರಿ ಆಗುತ್ತೆ. ಸಿದ್ಧಾರ್ಥ್ ಫೈನಲ್ ಇಯರ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್. ಹಾಗೆ ಕ್ರಿಕೆಟ್ ಅಂದರೆ ಇವನಿಗೆ ತುಂಬ ಪ್ರೀತಿ. ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಕೂಡ ಆಗಿರ್ತಾನೆ. ಇವನಿಗೆ ತುಂಬ ಕೋಪ ಇರೋದ್ರಿಂದ ಫಸ್ಟ್ ಡಿವಿಷನ್ನಲ್ಲಿ ಆಡೋಕ್ಕೆ ಚಾನ್ಸ್ ಸಿಕ್ಕಿರೋದಿಲ್ಲ. ಕಾಲೇಜ್ ಫಂಕ್ಷನ್ನಲ್ಲಿ ಕೂಡ ಬೇರೆ ಕಾಲೇಜ್ ಸ್ಟೂಡೆಂಟ್ ಹತ್ರ ಜಗಳ ಮಾಡ್ತಿರ್ತಾನೆ. ಆ ಟೈಮ್ಗೆ ಅಲ್ಲಿ ಅನಾಹಿತ ಬರ್ತಾಳೆ. ಅವಳ ಕೈಯಲ್ಲಿ ಬೇರೆ ಪೊಲಾರಾಯ್ಡ್ ಕ್ಯಾಮ್ರಾ ಇರುತ್ತೆ. ಸಿದ್ಧಾರ್ಥ್ ಹಾಗೆ ಅವಳನ್ನು ನೋಡ್ತಾ ಅವರಮ್ಮನ್ನ ನೆನೆಸ್ಕೊತಿರ್ತಾನೆ. ಬಿಕಾಸ್ ಅವರು ಕೂಡ ಪೊಲಾರಾಯ್ಡ್ ಕ್ಯಾಮ್ರಾದಿಂದ ಯಾವಾಗಲೂ ಫೋಟೋ ತೆಗಿತಿರ್ತಾರೆ. ಅನಾಹಿತ ಸಿದ್ಧಾರ್ಥ್ ಹತ್ರ ಬಂದು ಅವನ ಕೈಗೆ ಗಾಯ ಆಗಿರೋದ್ರಿಂದ ಫಸ್ಟ್ ಏಡ್ ಕೊಡ್ತಾಳೆ. ಸಿದ್ಧಾರ್ಥ್ ಅನಾಹಿತಾಗೆ ಕಾಲೇಜ್ ಫೆಸ್ಟ್ ಬಗ್ಗೆ ಪೊಲೈಟಾಗಿ ಮಾತಾಡ್ತಾನೆ. ಬಟ್ ಅನಾಹಿತಾಗೆ ಕನ್ನಡನೇ ಸರಿಯಾಗಿ ಮಾತಾಡೋಕ್ಕೆ ಬರ್ತಿರೋಲ್ಲ. ಹೀಗಾಗಿ ಅವಳು ಕನ್ನಡನ ಕೇಳಿ ಸಿದ್ಧಾರ್ಥ್ನ ಫ್ರೆಂಡ್ ನಗಾಡ್ತಿರ್ತಾನೆ. ಅನಾಹಿತ ತುಂಬ ಸ್ಲೋ ಆಗಿ ಮಾತಾಡ್ತಿರ್ತಾಳೆ. ಇವರೆಷ್ಟೇ ಇರಿಟೇಟ್ ಮಾಡಿದ್ರು ತುಂಬಾ ಪೇಷನ್ಸಿಂದ ಹಾಗೆ ಕೂಲಾಗಿ ಮಾತಾಡೋದನ್ನು ನೋಡಿ ಸಿದ್ಧಾರ್ಥ್ ಹಾಗೆ ಮೆಲ್ಟ್ ಆಗ್ತಾನೆ. ಕಾಲೇಜ್ ಬೌನ್ಸರ್ಸ್ ಎಲ್ಲ ಸಿದ್ಧಾರ್ಥ್ ಆ್ಯಂಡ್ ಗ್ಯಾಂಗ್ನ ಅಟ್ಯಾಕ್ ಮಾಡ್ತಾರೆ. ಸಿದ್ಧಾರ್ಥ್ ಎಲ್ಲರನ್ನೂ ಹೊಡಿತಿರ್ತಾನೆ. ಅನಾಹಿತನ ನೋಡಿ ಫೈಟ್ ನಿಲ್ಲಿಸ್ತಾನೆ. ಇವಾಗ ಸೀನ್ ಮೊದಲಿಗೆ ಬರುತ್ತೆ. ರಾಧಾ ಮದುವೆ ಕ್ಯಾನ್ಸಲ್ ಆದಮೇಲೆ ಡಿಪ್ರೆಷನ್ನಲ್ಲಿ ಆಲ್ರೆಡಿ ರೂಮ್ ಬುಕ್ ಆಗಿರೋ ಹೋಟೆಲ್ ರೂಮ್ಗೆ ಬಂದು ಅಳ್ತಿರ್ತಾಳೆ. ಅದೇ ರೂಮಲ್ಲಿ ಸಿದ್ಧಾರ್ಥ್ ಕೂಡ ಇರ್ತಾನೆ. ಇವರಿಬ್ಬರು ಒಬ್ರನ್ನ ಒಬ್ರು ನೋಡಿ ಶಾಕ್ ಆಗ್ತಾರೆ. ಬೈ ದ ವೇ ಮದುವೆ ಕ್ಯಾನ್ಸಲ್ ಆಗಿರೋದ್ರಿಂದ ಮನೆಗೆ ಹೋದರೆ ಎಲ್ಲ ಅದ್ರ ಬಗ್ಗೆನೇ ಕೇಳಿ ಇರಿಟೇಟ್ ಮಾಡ್ತಾರೆ ಅಂತ ಇಲ್ಲಿಗೆ ಬಂದಿರ್ತಾರೆ. ರಾಧಾ ಮತ್ತು ಸಿದ್ಧಾರ್ಥ್ ಹಾಗೆ ಮಾತಾಡ್ತಿರ್ತಾರೆ. ರಾಧಾ ಸಿದ್ಧಾರ್ಥ್ಗೆ ನಿನ್ನ ಲವರ್ ಹತ್ರ ಇನ್ನೂ ಟಚ್ಚಲ್ಲಿ ಇದೆಯಾ ಅಂತ ಕೇಳ್ತಾಳೆ. ಆಗ ಸಿದ್ಧಾರ್ಥ್ 7 ಇಯರ್ಸ್ ಆಯಿತು, ಅವಳು ಎಲ್ಲಿದ್ದಾಳೆ, ಏನು ಕತೆ ಅನ್ನೋದು ನನಗೊಂದು ಗೊತ್ತಿಲ್ಲ, ಅವಳನ್ನ ಇಷ್ಟಪಟ್ಟಿದ್ದಾಳೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂತಾನೆ. ಬಟ್ ಅವಳ ಜೊತೆ ನಾನಿದ್ದಿದ್ದ ರೀತಿ, ನನ್ನ ಪ್ರೀತಿ, ಎಕ್ಸೈಟ್ಮೆಂಟ್ ಯಾವುದೂ ನಿನ್ನ ಜೊತೆ ಇಲ್ಲ, ಅವಳನ್ನು ಕಂಪ್ಲೀಟಾಗಿ ಮರಿಬೇಕು ಆದರೆ ಆಗ್ತಿಲ್ಲ ಅಂತಾನೆ. ರಾಧಾ ಅವಳಿಗೆ ಮದುವೆ ಆಗಿದೆ ಅಂತ ಗೊತ್ತಾದರೆ ಸರಿ ಹೋಗುತ್ತೆ, ನಾನು ನಿನಗೋಸ್ಕರ ವೇಟ್ ಮಾಡಲಾ ಅಂತ ಕೇಳ್ತಾಳೆ. ಬಿಕಾಸ್ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತೆಲ್ಲ ಹೇಳಿದ್ರು ಸಿದ್ಧಾರ್ಥ್ ಒಪ್ಕೊಳ್ಳೋದೇ ಇಲ್ಲ. ಸೊ ಫೈನಲಿ ರಾಧಾ ಕೇಳಿರೋ ಪ್ರಶ್ನೆಗೆಲ್ಲ ತಲೆ ಕೆಡಿಸ್ಕೊಂಡು ಸಿದ್ಧಾರ್ಥ್ ಅನಾಹಿತ ನನಗೋಸ್ಕರ ವೇಟ್ ಮಾಡ್ತಿದ್ದಾಳೇನೋ ಅಂದ್ಕೊಂಡು ಅವಳನ್ನು ಹುಡುಕೊಂಡು ಗೋವಾಗೆ ಹೋಗ್ತಾನೆ. ಗೋವಾಗೆ ಫ್ಲೈಟಲ್ಲಿ ಹೋಗುವಾಗ ಸಿದ್ಧಾರ್ಥ್ ಚಿಕ್ಕವನಿದ್ದಾಗ ಅವರಮ್ಮನಿಗೆ ಕ್ಯಾನ್ಸರ್ ಬಂದಿರುತ್ತೆ. ಸೊ ಹೀಗಾಗಿ ಅವರು ತುಂಬ ದಿನ ಬದುಕಿರೋದಿಲ್ಲ. ಅವ್ರ ತಾಯಿಗೆ ಸಿದ್ಧಾರ್ಥ್ ಕ್ರಿಕೆಟಲ್ಲಿ ಅಚೀವ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ವಿಧಿ ಅವನ ಜೀವನದಲ್ಲಿ ತಾಯಿನೂ ಕಿತ್ಕೊಳ್ತು ಅಂತ ಬೇಜಾರು ಮಾಡ್ಕೊಳ್ತಾ ಹೋಗ್ತಾನೆ. ಈ ಕಡೆ ಸೀನ್ನ ಫ್ಲ್ಯಾಶ್ ಬ್ಯಾಕಿಗೆ ತೋರಿಸ್ತಾರೆ. ಸಿದ್ಧಾರ್ಥ್ ಕಾಲೇಜಲ್ಲಿ ಕ್ರಿಕೆಟ್ನ ಸಖತ್ತಾಗಿ ಆಡ್ತಿರ್ತಾನೆ. ಸಿದ್ಧಾರ್ಥ್ ಅವನ ಇಂಟರ್ ಕಾಲೇಜ್ ಫ್ರೆಂಡ್ಗೆ ಅನಾಹಿತ ಬಗ್ಗೆ ವಿಚಾರಿಸು ಅಂದಿರ್ತಾನೆ. ಅವನ ಫ್ರೆಂಡ್ ಪಾಪ ಅನಾಹಿತಾಗೆ ನೀನು ಇನ್ಮೇಲೆ ಕಾಲೇಜ್ ಯಾವ ಫಂಕ್ಷನ್ನಲ್ಲೂ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಬ್ಯಾನ್ ಮಾಡಿರ್ತಾನೆ. ಈ ಮ್ಯಾಟ್ರನ್ನ ಕೇಳಿ ಸಿದ್ಧಾರ್ಥ್ ನನ್ನಿಂದ ಅವಳಿಗೆ ಕಾಲೇಜಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಡಿಸ್ಟರ್ಬ್ ಆಗಿರ್ತಾನೆ. ಅವತ್ತಿನ ದಿನವೇ ಫೈನಲ್ ಸೆಲೆಕ್ಷನ್ ಮ್ಯಾಚ್ ಕೂಡ ಇರುತ್ತೆ. ಅನಾಹಿತ ನೆನಪಿಂದ ಡಿಸ್ಟರ್ಬ್ ಆದ ಸಿದ್ಧಾರ್ಥ್ ಮ್ಯಾಚ್ನ ಸರಿಯಾಗಿ ಆಡ್ತಿರೋದಿಲ್ಲ. ಬಾಲ್ ಬೇರೆ ಇವನ ಮುಖಕ್ಕೆ ಬಿದ್ದು ಗಾಯ ಆಗಿಬಿಡುತ್ತೆ. ಅಪೋಸಿಟ್ ಟೀಮ್ ಅವರು ರೇಗಿಸಿದ್ದಕ್ಕೆ ಈ ಸಲ ಬ್ಯಾಟಿಂಗ್ನ ಶಾರ್ಟ್ ಮೇಲೆ ಶಾರ್ಟ್ ಅಂತ ಹೊಡೆದು ಸಿಕ್ಸರ್ನ ಹೊಡಿತಾನೆ. ಹಾಗೆ ಫೈನಲ್ಸ್ಗೂ ಕೂಡ ಸೆಲೆಕ್ಟ್ ಆಗ್ತಾನೆ. ಅವತ್ತು ರಾತ್ರಿ ಅನಾಹಿತಾನ ಶೋರೂಮ್ ಹತ್ರ ನೋಡಿ ಸಾರಿ ಕೇಳೋಕೆ ಅಂತ ಬರ್ತಾನೆ. ಸೆಕ್ಯೂರಿಟಿ ಅವನು ಸಿದ್ಧಾರ್ಥ್ನ ಒಳಗಡೆ ಬಿಡೋದಿಲ್ಲ. ಟೈಮಿಂಗ್ ಮುಗೀತು, ಕ್ಲೋಸ್ ಆಗ್ತಿದೆ ಅಂತ. ಅನಾಹಿತ ಹೊರಗೆ ಬಂದ ಮೇಲೆ ಅವಳಿಗೆ ಸಾರಿ ಕೇಳ್ತಾನೆ. ಅವಳೇನೂ ರಿಯಾಕ್ಟೇ ಮಾಡೋದಿಲ್ಲ.
ಅವಳ ನೇಮ್ನ ಕೇಳಿದರೆ ಅನಾಹಿತ ನನಗೆ ಯಾಕೆ ಫಾಲೋ ಮಾಡ್ತಿದ್ದೀರಾ, ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತ ಕನ್ನಡನ ಸರಿಯಾಗಿ ಮಾತಾಡದೆ ಸ್ಕೂಟಿ ತಗೊಂಡು ಹೋಗ್ತಾಳೆ. ಹೋಗುವಾಗ ಒಂದು ಪೋಸ್ಟ್ ಬಾಕ್ಸ್ ಫೋಟೋ ಕೆಳಗಡೆ ಬಿದ್ದುಬಿಡುತ್ತೆ. ಅದನ್ನು ಸಿದ್ಧಾರ್ಥ್ ತಗೊಂಡು ಅವಳನ್ನೇ ನೋಡ್ತಿರುವಾಗ ಹಿಂದೆಯಿಂದ ಒಂದು ಕಾರ್ ಬಂದು ಅವನನ್ನು ಡಿಕ್ಕಿ ಹೊಡೆದು ಅವನ ಕಾಲ್ ಮೇಲೆ ಟೈರ್ ಹತ್ತಿ ಹೋಗುತ್ತೆ. ಸೊ ಈಗ ಇವನ್ ಕ್ರಿಕೆಟ್ ಕೆರಿಯರ್ ಕೂಡ ಹಾಳಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಇವಾಗ ಸಿದ್ಧಾರ್ಥ್ ಅನಾಹಿತನ ಹುಡ್ಕೋಕೆ ಗೋವಾಗೆ ಬಂದಿದ್ದಾನೆ. ಅನಾಹಿತ ಅಡ್ರೆಸ್ ಏನು ಗೊತ್ತಿರೋದಿಲ್ಲ. ಸೊ ಅವಳು ಬಿಟ್ಟು ಹೋಗಿರೋ ಪೋಸ್ಟ್ ಬಾಕ್ಸ್ ಫೋಟೋನ ಯೂಸ್ ಮಾಡಿ ಅವಳನ್ನು ಹುಡ್ಕೋಕೆ ಟ್ರೈ ಮಾಡ್ತಿರ್ತಾನೆ. ಅನಾಹಿತಗೆ ಪೋಯಟ್ಸ್ಗಳನ್ನು ಬರೆಯೋದಂದರೆ ತುಂಬಾ ಇಷ್ಟ. ಪ್ರತಿಯೊಂದು ಫೋಟೋಸ್ನ ತೆಗೆದಾಗ್ಲೂ ಅದ್ರ ಹಿಂದೆ ಒಂದೊಂದು ಕವನನ ಬರೀತಿರ್ತಾಳೆ. ಈಗ ಸಿದ್ಧಾರ್ಥ್ ಒಬ್ಬರು ಟ್ಯಾಕ್ಸಿವಾಲ ಜೊತೆ ಮಾತಾಡ್ತಾ ಅವಳನ್ನು ಹುಡ್ಕೋಕೆ ಹೋಗ್ತಾನೆ. ಸಿದ್ಧಾರ್ಥ್ನ ಅಬ್ಸರ್ವ್ ಮಾಡಿದ ಆ ಟ್ಯಾಕ್ಸಿವಾಲಾ ಅಂಕಲ್ ಅವರ ಫ್ಲ್ಯಾಶ್ ಬ್ಯಾಕ್ ಲವ್ ಸ್ಟೋರಿನ ಹೇಳ್ತಾರೆ. ಇವರು ಒಬ್ಬ ಕರೋಡ್ಪತಿ ಮನೆಗೆ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಆ ಕರೋಡ್ಪತಿ ಮಗಳಿಗೆ ಕಣ್ಣು ಕಾಣಿಸ್ತಿರೋದಿಲ್ಲ. ಸೊ ಅವಳ ಫ್ರೆಂಡ್ನ ಇವರು ಇಷ್ಟಪಡ್ತಿರ್ತಾರೆ. ಬಟ್ ಓನರ್ ಮಗಳು ಇವರನ್ನು ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾರೆ. ಆದರೆ ಇವರು ಇಷ್ಟಪಟ್ಟಿರೋ ಹುಡುಗಿ ಕೂಡ ಡ್ರೈವರ್ನ ಇಷ್ಟಪಟ್ಟಿರ್ತಾಳೆ. ಅವಳು ಕಣ್ಣೀರಿಂದ ತನ್ನ ಪ್ರೀತಿನ ಮುಚ್ಚಿಟ್ಕೊತಾಳೆ. ಕೊನೆಗೂ ಆ ಶ್ರೀಮಂತರ ಮಗಳನ್ನೇ ಇವರು ಮದುವೆ ಆಗ್ತಾರೆ. ಮದುವೆ ದಿನ ಇವ್ರು ಇಷ್ಟಪಟ್ಟಿರೋ ಅವಳ ಫ್ರೆಂಡ್ ಕೂಡ ಬಂದಿರ್ತಾಳೆ. ಮುಖದಲ್ಲಿ ನಗು ಇದ್ರೂ ಅವಳ ಕಣ್ಣಲ್ಲಿ ಕಣ್ಣೀರಿರೋದನ್ನ ನೋಡಿ ಡ್ರೈವರ್ಗೆ ಬೇಜಾರಾಗುತ್ತೆ. ಅವತ್ತು ಹೋದವಳು ಇನ್ನೂವರೆಗೂ ಅವಳನ್ನು ನೋಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಸಿದ್ಧಾರ್ಥ್ಗೆ ಹೇಳ್ತಾರೆ. 30 ವರ್ಷದಿಂದನೂ ಅವಳನ್ನು ಹುಡುಕ್ತಿದ್ದೇನೆ, ಅವಳ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಕೇರ್ ಇದೆ, ಅವಳು ಸುಖವಾಗಿದ್ದಾಳೆ ಅಂತ ಗೊತ್ತಾದರೆ ಸಾಕು ಅಂತಾರೆ. ಈ ಸ್ಟೋರಿನ ಕೇಳಿ ಸಿದ್ಧಾರ್ಥ್ಗೆ ತನ್ನಲ್ಲಿರೋ ಗೊಂದಲಗಳಿಗೆ ಸಮಾಧಾನ ಆಗುತ್ತೆ. ಈಗ ಸೀನ್ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಗೆ ಬರುತ್ತೆ. ಆಕ್ಸಿಡೆಂಟ್ ಆದಮೇಲೆ ಸಿದ್ಧಾರ್ಥ್ ಕ್ರಿಕೆಟ್ ಆಡೋಕೆ ಆಗೋದಿಲ್ಲ. ಸೊ ಫ್ಯೂಚರ್ಗೋಸ್ಕರ ಅವ್ರ ತಂದೆ ಬಿಸ್ನೆಸ್ಗೆ ಜಾಯ್ನ್ ಆಗ್ತಾನೆ. ವರ್ಕ್ನಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರೂ ಅನಾಹಿತ ನೆನಪು ಅವಾಗವಾಗ ಅವನಿಗೆ ಕಾಡ್ತಿರುತ್ತೆ. ಸಿದ್ಧಾರ್ಥ್ಗೆ ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾನೆ. ರೆಸ್ಟೋರೆಂಟ್ ಪ್ಲ್ಯಾನ್ ಕೂಡ ಮಾಡಿರ್ತಾನೆ. ರೆಸ್ಟೋರೆಂಟ್ ಪ್ಲ್ಯಾನ್ಗೆ ಇನ್ವೆಸ್ಟ್ ಮಾಡೋಕೆ ಒಂದು ಮೀಟಿಂಗ್ನ ಅವ್ರ ತಂದೆ ಅರೇಂಜ್ ಮಾಡಿರ್ತಾರೆ. ಅದೇ ಹೋಟೆಲಲ್ಲಿ ಪೋಯೆಟ್ರಿ ಕಾಂಪಿಟೇಷನ್ ಬೇರೆ ಇರುತ್ತೆ. ಅಲ್ಲಿ ಅನಾಹಿತ ಕೂಡ ಪಾರ್ಟಿಸಿಪೇಟ್ ಮಾಡೋಕೆ ಅಂತ ಬಂದಿರ್ತಾಳೆ. ಅವಳನ್ನು ನೋಡಿದ ಸಿದ್ಧಾರ್ಥ್ ಪೋಸ್ಟ್ ಬಾಕ್ಸ್ ಫೋಟೋನ ಅವಳಿಗೆ ಕೊಡೋಕೆ ಅಂತ ಕಾರಿಂದ ತಗೊಂಡು ಬರ್ತಾನೆ. ಅಷ್ಟರಲ್ಲಿ ಅವಳು ಒಳಗಡೆ ಹೋಗಿರೋದ್ರಿಂದ ಮ್ಯಾನೇಜ್ಮೆಂಟ್ ಅವರ ಕೈಯಲ್ಲಿ ಫೋಟೋ ಕೊಟ್ಟು ಗ್ರೀನ್ ಕಲರ್ ಡ್ರೆಸ್ನವ್ರಿಗೆ ಕೊಡೋಕೆ ಹೇಳಿ ಹೋಗ್ತಾನೆ. ಬೈ ದ ವೇ ಸಿದ್ಧಾರ್ಥ್ಗೆ ಇನ್ನೂ ಸಹ ಅವಳ ಹೆಸರು ಅಡ್ರೆಸ್ ಏನೂ ಗೊತ್ತಿರೋದಿಲ್ಲ. ಮ್ಯಾನೇಜ್ಮೆಂಟ್ ಅವರು ಆ ಫೋಟೋನ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಿರೋ ಇನ್ನೊಬ್ಬ ಹುಡುಗಿಗೆ ಕೊಡ್ತಾರೆ. ಈ ಕಡೆ ಸಿದ್ಧಾರ್ಥ್ ಮೀಟಿಂಗ್ನಲ್ಲಿ ತನ್ನ ರೆಸ್ಟೋರೆಂಟ್ ಪ್ಲ್ಯಾನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಅವ್ರ ತಂದೆ ಫ್ರೆಂಡ್ಸ್ ಎಲ್ಲ ಅವನ ಪ್ಲ್ಯಾನ್ ಬಗ್ಗೆ ಸರಿಯಾಗಿ ಕೇಳಿಸ್ಕೊಳ್ಳೋದೇನೆ ಇನ್ವೆಸ್ಟ್ ಮಾಡ್ತೀವಿ ಅಂದಿದ್ದಕ್ಕೆ ಸಿದ್ಧಾರ್ಥ್ಗೆ ಬೇಜಾರಾಗುತ್ತೆ. ಮೀಟಿಂಗಿಂದ ಹೊರಗೆ ಎದ್ದು ಬಂದುಬಿಡ್ತಾನೆ. ಬಿಕಾಸ್ ಇನ್ವೆಸ್ಟರ್ಸ್ ಎಲ್ಲ ಅವ್ರ ತಂದೆನ ನೋಡಿ ಇವನಿಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಹೊರತು ಇವನ ಪ್ಲ್ಯಾನ್ನ ನೋಡಿ ಅಲ್ಲ ಅಂತ. ಆ ಪೋಸ್ಟ್ ಬಾಕ್ಸ್ ಫೋಟೋ ಇಸ್ಕೊಂಡಿರೋ ಹುಡುಗಿ ಬಂದು ಸಿದ್ಧಾರ್ಥ್ ಹತ್ರ ಈ ಫೋಟೋ ಮತ್ತು ಫೋಯಮ್ ನಂದಲ್ಲ ಅಂತ ಕೊಡ್ತಾಳೆ. ಸಿದ್ಧಾರ್ಥ್ ಮತ್ತೆ ಮ್ಯಾನೇಜ್ಮೆಂಟ್ ವರ್ಕರ್ ಹತ್ರ ಬಂದು ಇನ್ನೊಬ್ರು ಗ್ರೀನ್ ಡ್ರೆಸ್ ಹಾಕೊಂಡಿದ್ದಾರಲ್ಲ ಈ ಫೋಟೋನ ಅವರಿಗೆ ಕೊಡಿ ಅಂತ ಅವಳ ಹೇರ್ ಸ್ಟೈಲ್, ಬ್ಯಾಗ್, ಬೆಂಗಾಳಿ ಹುಡುಗಿ ಅಂತೆಲ್ಲ ಹೇಳಬೇಕಾದ್ರೆ ಅನಾಹಿತ ಅವನ ಮುಂದೆನೇ ಬರ್ತಾಳೆ. ಮತ್ತೆ ನನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಹೋಗ್ತಾಳೆ. ಸಿದ್ಧಾರ್ಥ್ ಅವಳ ಹತ್ರ ಹೋಗಿ ನಾನು ನಿಮ್ಮನ್ನು ಫಾಲೋ ಮಾಡ್ತಾ ಇಲ್ಲ, ಈ ಪೋಸ್ಟ್ ಬಾಕ್ಸ್ ಫೋಟೋನ ಕೊಡೋಕೆ ಅಂತ ಬಂದೆ ಅಂತ ಹೇಳ್ತಾನೆ. ಹಾಗೆ ಇವರಿಬ್ಬರು ಮಾತಾಡ್ತಾ ಕಾಫಿ ಕುಡಿಯೋಕೆ ಅಂತ ಕ್ಯಾಂಟೀನ್ಗೆ ಬರ್ತಾರೆ. ಸಿದ್ಧಾರ್ಥ್ ತನ್ನ ರೆಸ್ಟೋರೆಂಟ್ ಪ್ಲ್ಯಾನ್ನ ಇವಳ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾನೆ. ಟೇಸ್ಟಿ ಆ್ಯಂಡ್ ಕ್ವಾಲಿಟಿ ಫುಡ್ನ 20 ರೂಪೀಸಲ್ಲೇ ಹೇಗೆ ಸೇಲ್ ಮಾಡೋದು ಅಂತ ಹೇಳ್ತಿರ್ತಾನೆ. ಅನಾಹಿತ ಕಾಫಿ ಕುಡಿಯೋದನ್ನು ನೋಡಿ ಅವಳಿಗೆ ಇವನ್ ಪ್ಲ್ಯಾನ್ ಬಗ್ಗೆ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಸೈಲೆಂಟ್ ಆಗ್ತಾನೆ. ಅನಾಹಿತ ಕೂಡ ತನ್ನ ಪೋಯಮ್ಸ್ ಹಾಗೆ ವೈನರಿ ಬಗ್ಗೆ ಹೇಳ್ತಾಳೆ. ಹಾಗೆ ಇಬ್ಬರು ಅರ್ಧಂಬರ್ಧ ಮಾತಾಡ್ತಿರ್ತಾರೆ. ಸಿದ್ಧಾರ್ಥ್ ಅವಳಿಗೆ ಫೋನ್ ನಂಬರ್ ಕೇಳ್ತಾನೆ. ಅವಳು ಏನು ಮಾಡಿದ್ರೂ ಅವಳು ಫೋನ್ ನಂಬರ್ ಕೊಡೋದಿಲ್ಲ. ಆಗ ಸಿದ್ಧಾರ್ಥ್ ಪೋಸ್ಟ್ ಬಾಕ್ಸ್ ಫೋಟೋನೇ ಕೊಡಿ, ನಿಮ್ಮ ನೆನಪಿಗೆ ಇರಲಿ ಅಂತ ಇಸ್ಕೊತಾನೆ. ಹಾಗೆ ಪೋಯೆಟ್ರಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅವಳ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿ ಮೆಸೇಜ್ ಹಾಕ್ತಾನೆ. ಅನಾಹಿತನೂ ಕೂಡ ರಿಪ್ಲೈ ಮಾಡ್ತಾಳೆ. ಹೀಗೆ ಇವರಿಬ್ಬರು ಫ್ರೆಂಡ್ಸ್ ಆಗ್ತಾರೆ. ಒಂದಿನ ಅನಾಹಿತ ಕಾಲೇಜ್ ಫೆಸ್ಟ್ಗೆ ಸಿದ್ದುನ ಇನ್ವೈಟ್ ಮಾಡ್ತಾಳೆ. ಫಂಕ್ಷನ್ ಮುಗಿಯೋದು ಲೇಟ್ ಆಗಿದ್ದರಿಂದ ಅನಾಹಿತನ ಆಟೋದಲ್ಲಿ ಹಾಸ್ಟೆಲ್ಗೆ ಡ್ರಾಪ್ ಮಾಡ್ತಾನೆ. ದಾರಿಲಿ ಹೋಗುವಾಗ ಇವರಿಬ್ಬರು ಮಾತಾಡ್ತಾ ಅನಾಹಿತ ಮ್ಯಾಚ್ ನಡೆಯುವಾಗ ನಾನು ಗ್ರೌಂಡ್ ಒಳಗೆ ನುಗ್ಗಿ ಹೆಂಗೆ ಬೇಕು ಹಾಗೆ ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ ಇದೆ ಅಂತಾಳೆ. ಹಾಗೆ ಅವಳನ್ನು ಸಿದ್ಧಾರ್ಥ್ ಹಾಸ್ಟೆಲ್ಗೆ ಡ್ರಾಪ್ ಮಾಡಿ ಹೋಗ್ತಾನೆ. ಈ ಕಡೆ ಅಂತೂ ಸಿದ್ಧಾರ್ಥ್ ಗೋವಾದಲ್ಲಿ ಅನಾಹಿತ ಮನೆ ಅಡ್ರೆಸ್ ತಿಳ್ಕೊಂಡು ಬರ್ತಾನೆ. ಡೋರ್ ಬೆಲ್ ಮಾಡ್ತಾನೆ. ಅನಾಹಿತ ಅವರ ಮನೇನಾ ಅಂತ ಕೇಳಿ ಅಳ್ತಾ ಬೇಜಾರಾಗಿ ಹೊರಟೋಗ್ಬಿಡ್ತಾನೆ. ಯಾಕಂದರೆ ಡೋರ್ ಓಪನ್ ಮಾಡಿರೋದು ಅನಾಹಿತ. ಈಗ ಅವಳಿಗೆ ಕ್ಯಾನ್ಸರ್ ಬಂದಿರುತ್ತೆ. ಅವಳನ್ನು ನೋಡಿ ಸಿದ್ಧಾರ್ಥ್ ಒಂದು ಮಾತಾಡ್ದೇನೆ ಅಳ್ತಾ ಹೋಗ್ತಾನೆ. ಅನಾಹಿತ ಕೂಡ ಬೇಜಾರಾಗ್ತಾಳೆ. ಮತ್ತೆ ಕಾಲೇಜ್ ಲೈಫ್ ಸೀನ್ನ ತೋರಿಸ್ತಾರೆ. ಸಿದ್ಧಾರ್ಥ್ ಅನಾಹಿತ ಬರ್ಡೇ ದಿನ ಅವನ ಫ್ರೆಂಡ್ಸ್ನ ಎಲ್ಲ ಕರ್ಕೊಂಡು ರಾತ್ರಿ 12 ಗಂಟೆಗೆ ಅವಳಿರೋ ಹಾಸ್ಟೆಲ್ ಹತ್ರ ಕೇಕ್ ತೊಗೊಂಡು ಬಂದು ವೇಟ್ ಮಾಡ್ತಿರ್ತಾನೆ.
ಬಟ್ ಅನಾಹಿತ ಅವರ ತಾಯಿ ಜೊತೆ ಹೋಟೆಲಲ್ಲಿ ಉಳ್ಕೊಂಡಿದ್ದೇನೆ ಅಂತ ಅವಳು ಫ್ರೆಂಡ್ ಕಡೆಯಿಂದ ಸುಳ್ಳು ಹೇಳಿಸ್ತಾಳೆ. ಸಿದ್ದು ಫ್ರೆಂಡ್ಸ್ ಮಾಡಿ ಆಲ್ರೆಡಿ ಕೇಕ್ ಬೀಳಿಸಿ ಹೇಗೋ ಕ್ಯಾರಿ ಮಾಡಿರ್ತಾನೆ. ಏನಾದರೂ ಮಾಡಿ ಅನಾಹಿತಾಗೆ ಸರ್ಪ್ರೈಸ್ ಕೊಡಬೇಕು ಅಂತ ಸಿದ್ದು ತಾನು ಬರೆದಿರೋ ಒಪಿನಿಯನ್ನ ಹೇಳ್ತಾ ರೆಕಾರ್ಡ್ ಮಾಡಿ ಕೇಕ್ನ ಕಟ್ ಮಾಡಿ ವಿಶ್ ಮಾಡ್ತಿರ್ತಾರೆ. ಇದನ್ನೆಲ್ಲ ಅನಾಹಿತ ಹಾಸ್ಟೆಲ್ ವಿಂಡೋಯಿಂದಾನೇ ನೋಡಿ ಎಂಜಾಯ್ ಮಾಡ್ತಿರ್ತಾಳೆ. ಅನಾಹಿತಾಗೆ ಇದೆಲ್ಲ ಹೊಸದು, ಅದಕ್ಕೆ ಅವಳು ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಭಯ ಆಗ್ತಿರುತ್ತೆ ಅಂತ ಹೋಗಿರೋದಿಲ್ಲ. ಈಗ ನೆಕ್ಸ್ಟ್ ಸೀನಲ್ಲಿ ಪ್ರೆಸೆಂಟಲ್ಲಿ ಸಿದ್ಧಾರ್ಥ್ ಮತ್ತೆ ಅನಾಹಿತ ಮನೆಗೆ ಬಂದು ಅವ್ರ ತಾಯಿ ಹತ್ರ ಅನಾಹಿತ ಬಗ್ಗೆ ಕೇಳ್ತಾನೆ. ಅದಕ್ಕೆ ಅವ್ರ ತಾಯಿ ಅವಳಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಿದೆ, ರಿಕವರಿ ಆಗ್ತಿದ್ದಾಳೆ, ನೀವ್ಯಾರು, ನಿಮ್ಮಿಬ್ಬರ ಮಧ್ಯೆ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಅವಳಿಗೆ ಬೇಜಾರಾಗೋ ನೆನಪಿದ್ರೆ ನೀವು ಅವಳನ್ನು ಯಾವುದೇ ಕಾರಣಕ್ಕೂ ಮೀಟ್ ಮಾಡಬೇಡಿ ಅಂತ ಹೇಳ್ತಾರೆ. ಈ ಕಡೆ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಬರ್ಡೇ ಮುಗಿದ ನೆಕ್ಸ್ಟ್ ಡೇ ಸಿದ್ದು ತಂದೆ ಕಂಪ್ನಿಗೆ ಸಿದ್ಧಾರ್ಥ್ನ CEO ಮಾಡ್ತಾರೆ. ಬಟ್ ಶೇರ್ ಹೋಲ್ಡರ್ಸ್ ಮಾತುಗಳನ್ನು ಕೇಳಿ ತಾನು ಇಂಡಿಪೆಂಡೆಂಟ್ ಆಗಿ ಅಚೀವ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದೇ ಟೈಮ್ಗೆ ಅನಾಹಿತ ಕೂಡ ಕಾಲ್ ಮಾಡಿ ಬರ್ಡೇ ವಿಶಸ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಹಾಗೆ ನಾಳೆ ಕಾಲೇಜ್ ಲಾಸ್ಟ್ ಡೇ, ನಿಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಬರೋಕೆ ಹೇಳ್ತಾಳೆ. ನೆಕ್ಸ್ಟ್ ಡೇ ಸಿದ್ಧಾರ್ಥ್ ಫುಲ್ ಎಕ್ಸೈಟ್ಮೆಂಟ್ನಲ್ಲಿ ಫ್ಲವರ್ಸ್ ಬೊಕ್ಕೆನೆಲ್ಲ ತಗೊಂಡು ಮಳೆಯಲ್ಲಿ ನೆನೆಸ್ಕೊಂಡು ಓಡಿ ಬರ್ತಾನೆ. ಬಟ್ಟೆ ಎಲ್ಲ ಮಣ್ಣಾಗಿರೋದಕ್ಕೆ ರಿಟರ್ನ್ ಹೋಗಬೇಕು ಅಂದ್ಕೊಳ್ತಿರ್ತಾನೆ. ಅಷ್ಟರಲ್ಲೇ ಅನಾಹಿತ ಅವನ ಎದುರಿಗೆ ಬರ್ತಾಳೆ. ಅವಳು ಬೇರೆ ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾಳೆ. ಬಟ್ ಸಿದ್ದು ಡ್ರೆಸ್ ಎಲ್ಲ ಮಣ್ಣಾಗಿರೋದಕ್ಕೆ ಅವನು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾನೆ. ಸೊ ಅನಾಹಿತ ನನಗೆ ಈ ಮೂಮೆಂಟ್ ಇಂಪಾರ್ಟೆಂಟ್ ಅಂತ ಫೋಟೋ ತೆಗೆಸ್ಕೊಳ್ತಿರ್ತಾಳೆ. ಅಷ್ಟರಲ್ಲಿ ಅವಳ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಬರ್ತಾರೆ. ಅವರಲ್ಲಿ ರವೀಶ್ ಅನ್ನೋ ಕ್ಲಾಸ್ಮೇಟ್ ಅನಾಹಿತ ಜೊತೆ ಫೋಟೋ ತೆಗೆಸ್ಕೊಳ್ಳೋಕೆ ಅಂತ ಕರೀತಾನೆ. ಸಿದ್ದು ಬೇಜಾರಾಗಿ ನಂಗೆ ಸ್ವಲ್ಪ ಮೀಟಿಂಗ್ ಇದೆ ಅಂತ ಹೇಳಿ ಕಾಲೇಜಿಂದ ಅಪ್ಸೆಟ್ ಆಗಿ ಹೊರಡ್ತಾನೆ. ಅನಾಹಿತ ಸಿದ್ಧಾರ್ಥ್ ಹಿಂದೆನೇ ಬಂದು ಮಳೆನಲ್ಲೇ ಅವಳ ಹತ್ರ ಇರೋ ಪೊಲಾರಾಯ್ಡ್ ಕ್ಯಾಮ್ರಾಯಿಂದ ಫೋಟೋನ ತೆಗೆಸ್ಕೊತಾಳೆ. ಆಗ ಸಿದ್ಧಾರ್ಥ್ ಅವಳಿಗೆ ಪ್ರಪೋಸಲ್ ಕೂಡ ಮಾಡ್ತಾನೆ, ಹಾಗೆ ರಿಂಗ್ ಕೂಡ ತಂದಿರ್ತಾನೆ. ಬಟ್ ಅನಾಹಿತ ದೂರ ಸರಿತಾಳೆ. ರವೀಶ್ ಕೂಡ ಪ್ರಪೋಸ್ ಮಾಡಿದ, ಅವನಿಗೂ ನೋವು ಹೇಳಿದ್ದೀನಿ, ಈಗ ಇದ್ರ ಬಗ್ಗೆ ಥಿಂಕ್ ಮಾಡೋಕೆ ಆಗೋದಿಲ್ಲ, ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಔಟ್ ಮಾಡ್ಕೋಬೇಕು, ನೀವು ಕೂಡ ನಿಮ್ಮ ಕೆರಿಯರ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆ ಟೈಮ್ನಲ್ಲಿ ರವೀಶ್ ಕಾಲ್ ಮೇಲೆ ಕಾಲ್ ಮಾಡ್ತಿರ್ತಾನೆ ಅನಾಹಿತಾಗೆ. ಅನಾಹಿತ ಸಿದ್ದುಗೆ ನಿಮ್ಮ ಕೆರಿಯರ್ ಇಂಪಾರ್ಟೆಂಟ್, ಇಷ್ಟಪಡೋ ಕೆಲಸ ಮಾಡಿ ಅಂತ ಅರ್ಥ ಮಾಡಿಸ್ತಾಳೆ. ಆಗ ಸಿದ್ಧಾರ್ಥ್ಗೆ ಬಂದಿರೋ ಕೋಪದಿಂದ ಕಾಲೇಜ್ಗೆ ಬಂದು ರವೀಶ್ಗೆ ಸಿಕ್ಕಾಪಟ್ಟೆ ಹೊಡಿತ. ಬಿಡಿಸೋಕೆ ಬಂದ ಅನಾಹಿತ ಮೇಲೂ ಕೈ ಎತ್ತುತ್ತಾನೆ, ಸಾರಿ ಕೇಳ್ತಾನೆ. ಬಟ್ ಅವಳು ಸಿದ್ಧಾರ್ಥಿಂದ ದೂರ ಆಗ್ತಾಳೆ. ಸೊ ಸಿದ್ಧಾರ್ಥ್ ಈ ಇನ್ಸಿಡೆಂಟ್ ಆದಮೇಲೆ ಅವಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ತನ್ನ ಕಂಪ್ನಿ ಕಡೆ ಫೋಕಸ್ ಮಾಡ್ತಾನೆ. ಫ್ರೆಂಡ್ಸ್ ಜೊತೆ ಕಂಪ್ನಿನ ಬಿಲ್ಡ್ ಮಾಡ್ತಿರ್ತಾನೆ. ಆದರೂ ಈ ಕಡೆ ಅನಾಹಿತ ನೆನಪಲ್ಲೇ ಇರ್ತಾನೆ. ಈ ಕಡೆ ಅನಾಹಿತ ತಾಯಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ದುಡ್ಡು ಹೊಂದ್ಸೋಕೆ ಅವರಿರೋ ಮನೇನ ಸೇಲ್ ಮಾಡ್ತಿರ್ತಾರೆ. ಅನಾಹಿತ ಅವಳು ಮನೆ ಮುಂದೆ ಇರೋ ಒಂದು ಗಿಡ ಕೂಡ ಬಾಡ್ತಿರುತ್ತೆ. ಅದನ್ನು ನೋಡಿ ಅವಳು ಬೇಜಾರಾಗ್ತಾಳೆ, ಇದು ಕೂಡ ನನ್ನ ಲೈಫ್ ಥರನೇ ಬಾಡ್ತಿದೆ ಅಂತ. ಈ ಕಡೆ ಸಿದ್ಧಾರ್ಥ್ ಕಂಪ್ನಿಗೆ ಇನ್ವೆಸ್ಟರ್ಸ್ ಬಂದು 90 crores ಇನ್ವೆಸ್ಟ್ ಮಾಡ್ತೀವಿ ಅಂತಾರೆ. ಅದಕ್ಕೆ ಸಿದ್ಧಾರ್ಥ್ ಬೇಡ ಅಂತಾನೆ. ಬಟ್ ಇವನ್ ಫ್ರೆಂಡ್ಸ್ ಎಲ್ಲ ನಾವು ಕಷ್ಟಪಟ್ಟಿದ್ದೀವಿ ಅಂತ ಜಗಳ ಮಾಡ್ತಾರೆ. 2 ವರ್ಷದಲ್ಲಿ ಕಂಪ್ನಿನ ಮಾರಿ ಪ್ರಾಫಿಟ್ ತಗೊಳ್ಳೋಣ ಅಂತ 60% ಶೇರ್ಸ್ ಇನ್ವೆಸ್ಟರ್ಗೆ ಕೊಟ್ಟರೆ ಕಂಪ್ನಿ ಲಾಸ್ ಆಗುತ್ತೆ ಅಂತ ಸಿದ್ಧಾರ್ಥ್ ಅವ್ರಿಗೆ ಎಷ್ಟೇ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ತಿರೋದಿಲ್ಲ. ಸೊ ಫೈನಲಿ ಇವ್ರ ಜಗಳದಲ್ಲಿ ಮ್ಯಾಡಿ ಸಿದ್ಧಾರ್ಥ್ ಹಾಗೆ ಅವನ ಫ್ರೆಂಡ್ಸ್ಗೆ ಈ ಕಂಪ್ನಿ ಬೆಳೆಯೋ ಕಾರಣನೇ ಸಿದ್ಧಾರ್ಥ್, ಇವನಿಂದಾನೇ ಈ ಕಂಪ್ನಿ ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳ್ತಾನೆ. ಹಾಗೆ ಸಿದ್ಧಾರ್ಥ್ಗೆ ನೀನು ಅನಾಹಿತ ನೆನಪಿಂದ ದೂರ ಹೋಗೋಕೆ ಅಂತ ಓಡ್ತಿದೀಯಾ, ಇದರಿಂದ ನೋವು ಕಡಿಮೆ ಆಗಲ್ಲ, ನಿನಗೆ ಬೇಕಾಗಿರೋ ಖುಷಿ ನೆಮ್ಮದಿ ಇರೋ ಕಡೆ ಹೋಗು ಅಂತ ಸಜೆಷನ್ ಕೊಡ್ತಾನೆ. ಈ ಕಡೆ ಅನಾಹಿತನ ಅವ್ರ ತಾಯಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಚೆಕಪ್ ಮಾಡಿಸ್ತಾರೆ. ಅನಾಹಿತಾಗೆ ಕ್ಯಾನ್ಸರ್ ಸೆಲ್ಸ್ ಬೋನ್ಸ್ಗೆಲ್ಲ ಸ್ಪ್ರೆಡ್ ಆಗಿರೋದ್ರಿಂದ ಟ್ರೀಟ್ಮೆಂಟ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಅವ್ರ ತಾಯಿ ಅಳ್ತಾ ಹೋಗ್ಬಿಡ್ತಾರೆ. ಅನಾಹಿತ ಈಗೆಲ್ಲ ಆಲ್ರೆಡಿ ತೊಗೊಂಡಿರೋ ಲೋನ್ ಎಲ್ಲ ಇದೆ, ಮನೆ ಮಾರೋ ಪ್ಲ್ಯಾನಲ್ಲಿ ಇದ್ದಾರೆ, ನಾನು ಬದುಕೋ ಚಾನ್ಸ್ ಕಮ್ಮಿ ಇದ್ದರೆ ಹೇಳಿಬಿಡಿ, ಟ್ರೀಟ್ಮೆಂಟ್ಗೆ ಅಮೌಂಟ್ ಹೊಂದಿಸೋಕೆ ಆಗೋಲ್ಲ ಅಂತಾಳೆ. ಅವ್ರ ಅಮ್ಮನಿಗೂ ಅನಾಹಿತಾನೇ ಧೈರ್ಯ ತುಂಬ್ತಿರ್ತಾಳೆ. ಈ ಕಡೆ ಸಿದ್ಧಾರ್ಥ್ ರಾಧಾ ಇರೋ ಕಂಪ್ನಿ ಹತ್ರ ಬಂದು ಅವಳನ್ನು ಮೀಟ್ ಮಾಡ್ತಾನೆ. ರಾಧಾ ಸಿದ್ದುನ ನೋಡಿ ಫುಲ್ ಖುಷಿ ಆಗ್ತಾಳೆ. ಬಟ್ ಸಿದ್ದು ಬಂದಿರೋದು ರಾಧಾ ತಾಯಿ ಇವನ ಹತ್ರ ಬಂದು ರಾಧಾ ಮನೆ ಬಿಟ್ಟು ಹೋಗಿದ್ದಾಳೆ ಅಂದಿರೋದಕ್ಕೆ ಅವಳನ್ನು ಮನೆಗೆ ಬಿಡೋ ರೆಸ್ಪಾನ್ಸಿಬಿಲಿಟಿಗೋಸ್ಕರ ಬಂದಿರ್ತಾನೆ. ರಾಧಾ ನನಗೆ ಚೇಂಜ್ ಬೇಕಿತ್ತು, ಅದಕ್ಕೆ ಮನೆ ಬಿಟ್ಟು ಬಂದಿದ್ದೀನಿ, ನಾನು ಮೂವ್ ಆನ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಹಾಗೆ ನಿನ್ನ ಲವರ್ನ ಮೀಟ್ ಮಾಡಿದ್ಯಾ ಅಂತ ಅದಕ್ಕೆ ಸಿದ್ಧಾರ್ಥ್ ಅವಳಿಗೆ ಕ್ಯಾನ್ಸರ್ ಬಂದಿದೆ, ಟ್ರೀಟ್ಮೆಂಟ್ ಆಗ್ತಿದೆ, ಈ ಸಿಚುವೇಶನ್ನ ಯೂಸ್ ಮಾಡಿಕೊಂಡು ಅವಳನ್ನು ಮಾತಾಡಿಸ್ತಿದ್ದೇನೆ ಅಂತ ಅವಳು ಅನ್ಕೋಬಾರ್ದು ಅಂತ ಹೇಳ್ತಾನೆ. ಬೇರೆ ಯಾವ ರೀತಿ ಅವಳಿಗೆ ಹೆಲ್ಪ್ ಮಾಡ್ಬೋದು ಅಂತ ರಾಧಾನ ಕೇಳ್ತಾನೆ. ಅವಳು ಗೊತ್ತಿಲ್ಲ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳಿ ಬೇಜಾರಲ್ಲೇ ಹೋಗ್ತಾಳೆ. ಈ ಕಡೆ ಅನಾಹಿತ ತಾಯಿ ಅವರಿರೋ ಮನೇನ ಸೇಲ್ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಸಿದ್ದು ಮತ್ತೆ ಅನಾಹಿತ ಮನೆಗೆ ಬರ್ತಾನೆ.
ಅವನನ್ನು ನೋಡಿದ ಅನಾಹಿತ ಕೋಪದಿಂದ ಬಂದು ಬೈತಾಳೆ. ಯಾಕೆ ಬಂದಿದೀಯಾ, ನೀನು ಸಿಂಪತಿ ತೋರಿಸೋ ಅವಶ್ಯಕತೆ ಇಲ್ಲ ಅಂತಾಳೆ. ಅವಳು ಯಾಕೆ ಮಾಡ್ತಿದ್ದಾಳೆ ಅಂತ ಸಿದ್ದುಗೆ ಗೊತ್ತಾಗಿ ಸೈಲೆಂಟ್ ಆಗಿ ಇರ್ತಾನೆ. ಅವಳೆಷ್ಟೇ ಬೈದರೂ ನಿನ್ನ ಮುಖದ ಮೇಲೆ ಆ ನಗು ನೋಡಬೇಕು ನಾನು ಅಂತ ಹೇಳಿ ಹೋಗ್ತಾನೆ. ಅನಾಹಿತ ಕೇರ್ ಟೇಕರ್ ಸಿದ್ದು ಹತ್ರ ಬಂದು ಅವರಿಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ ಅಂತ ಸಿದ್ದುಗೆ ಹೇಳಿ ಅನಾಹಿತಾಗೆ ಡ್ರೀಮ್ ಇರೋ ವೈನರಿ ಪ್ರಾಪರ್ಟಿ ಅಡ್ರೆಸ್ ಕೊಡ್ತಾಳೆ. ಸಿದ್ದು ತಾನಿಷ್ಟು ದಿನ ಸೇವಿಂಗ್ಸ್ ಮಾಡಿರೋದನ್ನ ಇನ್ವೆಸ್ಟ್ ಮಾಡ್ತಾನೆ. ಹಾಳಾಗಿರೋ ಪ್ರಾಪರ್ಟಿನ ನ್ಯೂ ಅಲ್ಟ್ರಾನೇಷನ್ ಮಾಡಿಸಿ ಆ ಪ್ಲೇಸಲ್ಲೇ ದ್ರಾಕ್ಷಿ ಬಳ್ಳಿಗಳನ್ನು ಕೂಡ ಬೆಳಿತಾನೆ. ಆ ಪ್ಲಾಂಟ್ಸ್ ವೈನರಿಗೆ ಡ್ಯೂ ಡ್ರಾಪ್ಸ್ ಸನ್ಶೈನ್ ಅಂತ ಹೆಸರಿಡ್ತಾನೆ. ಬಟ್ ಆಲ್ರೆಡಿ ಆ ಪ್ರಾಪರ್ಟಿನ ಅನಾಹಿತ ತಾಯಿ ಸೇಲ್ ಮಾಡಿರ್ತಾಳೆ. ಓನರ್ ಬಂದು ಆ ಪ್ರಾಪರ್ಟಿಯಿಂದ ಸಿದ್ದುನ ಹೊರಗೆ ಕಳಿಸ್ಬಿಡ್ತಾರೆ. ಈ ಕಡೆ ಅನಾಹಿತಾಗೆ ಕ್ಯಾನ್ಸರ್ 4th ಸ್ಟೇಜಲ್ಲಿ ಇರೋದ್ರಿಂದ ತುಂಬಾ ಬಳಲ್ತಿರ್ತಾಳೆ. ಅವಳು ಮನೆ ಮುಂದೆ ಬಾಡಿ ಹೋಗಿತ್ತಲ್ಲ, ಆ ಬಳ್ಳಿ ಮತ್ತೆ ಚಿಗುರೋದನ್ನ, ಹೂ ಬಿಟ್ಟಿರೋದನ್ನ ನೋಡಿ ಖುಷಿ ಪಡ್ತಾಳೆ. ಬೈ ದ ವೇ ಸಿದ್ಧಾರ್ಥನ ಅನಾಹಿತ ತಾಯಿ ಅವ್ರ ಮನೆಗೆ ಕರ್ಕೊಂಡು ಬರ್ತಾನೆ. ಅವನು ಅನಾಹಿತ ಬುಕ್ಕಲ್ಲಿ ಇವರಿಬ್ಬರು ಕಾಲೇಜಲ್ಲಿ ತೆಗೆದಿದ್ದ ಫೋಟೋನ ನೋಡಿ ಖುಷಿ ಪಡ್ತಾನೆ. ಹಾಗೆ ಅವ್ರ ತಾಯಿ ಅವಳ ನೆನಪಿರೋ ಈ ಮನೇನ ಸೇಲ್ ಮಾಡಿದೆ, ಆ ಪ್ರಾಪರ್ಟಿನ ಸೇಲ್ ಮಾಡಿದೆ, ಸಾರಿ ಅಂತ ಕೇಳ್ತಾರೆ. ಸಿದ್ದು ಅನಾಹಿತ ಹತ್ರ ಬಂದು ನಾಳೆ ನಾ ಬೆಂಗಳೂರಿಗೆ ಹೋಗ್ತಿದ್ದೀನಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ನಡ್ಕೊತ ಹೋಗೋಣ ಅಂತ ಕರ್ಕೊಂಡು ಬರ್ತಾನೆ. ಇವರಿಬ್ಬರು ವಾಕ್ ಮಾಡ್ತಾ ಮಾತಾಡ್ತಿರುವಾಗ ಅನಾಹಿತ ಇಷ್ಟು ವರ್ಷ ಯಾಕೆ ದೂರ ಹೋದೆ ಅಂತ ಕೇಳ್ತಾಳೆ. ಅದಕ್ಕೆ ಸಿದ್ದು ನಾನು ಇಷ್ಟು ವರ್ಷ ಬಂದಿಲ್ಲ ಅಂತ ನಿನಗೆ ಕೋಪನಾ ಅಥವಾ ಇವಾಗ ಬಂದಿದ್ದೀನಿ ಅಂತ ಕೋಪನಾ ಅಂತ ಕೇಳ್ತಾನೆ. ಹೀಗೆ ಮಾತಾಡ್ತಾ ಅವಳಲ್ಲಿರೋ ಅಳುನ ಆಚೆ ಹಾಕೋಕೆ ಹೇಳ್ತಾನೆ. ಅನಾಹಿತ ತನ್ನ ದುಃಖನೆಲ್ಲ ನೆನೆಸ್ಕೊಂಡು ಅಳ್ತಾಳೆ. ಹಾಗೆ ಅವತ್ತು ರಾತ್ರಿ ಫುಟ್ಬಾಲ್ ಮ್ಯಾಚ್ ನೋಡೋಕೆ ಗ್ರೌಂಡ್ಗೆ ಹೋಗ್ತಾರೆ. ಅನಾಹಿತ ಅಂತೂ ಫುಲ್ ಎಂಜಾಯ್ ಮಾಡ್ತಿರ್ತಾರೆ. ಸ್ಟೇಡಿಯಂನಲ್ಲೇ ಕಣ್ಮುಚ್ಚಿ ಮಾತಾಡುವಾಗ ಸಿದ್ಧಾರ್ಥ್ ಅವಳಿಗೆ ರಿಂಗ್ ಕೊಡಬೇಕು ಅಂತ ನೋಡ್ತಾನೆ. ಅವಳು ಅಲ್ಲಿರೋದೇ ಇಲ್ಲ. ಚಿಕ್ಕ ಮಗು ಥರ ಮ್ಯಾಚ್ ನಡೀತಿರ್ಬೇಕಾದ್ರೆ ಗ್ರೌಂಡ್ ಒಳಗೆ ನುಗ್ಗಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಎಲ್ಲರೂ ಅವಳನ್ನೇ ನೋಡ್ತಿರ್ತಾರೆ. ಸಿದ್ಧಾರ್ಥ್ ಕೂಡ ಸೆಕ್ಯೂರಿಟಿ ಅವ್ರನ್ನ ಹಿಡ್ಕೊತಾನೆ. ಗ್ರೌಂಡ್ ತುಂಬ ಓಡಾಡಿ ಡ್ಯಾನ್ಸ್ ಮಾಡ್ತಿರ್ತಾಳೆ ಅನಾಹಿತ. ಹಾಗೆ ಅವಳು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅವಳ ಕೈಯಲ್ಲಿ ಸಿದ್ಧಾರ್ಥ್ ಕಾಲೇಜಲ್ಲಿ ಪ್ರಪೋಸ್ ಮಾಡಿದಾಗ ರಿಂಗ್ನ ಬೆಳೆಸಿರ್ತಾನೆ. ಆ ರಿಂಗ್ ಈಗ ಅವಳ ಕೈಯಲ್ಲಿರೋದನ್ನ ನೋಡಿ ಸಿದ್ಧಾರ್ಥ್ ಖುಷಿ ಆಗ್ತಾನೆ. ಅನಾಹಿತ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಬಿದ್ದೋಗ್ಬಿಡ್ತಾಳೆ. ಅವಳನ್ನ ಸಿದ್ಧಾರ್ಥ್ ಹಿಡ್ಕೊತಾನೆ. ಬಟ್ ಅವಳು ಡೆತ್ ಆಗ್ತಾಳೆ. ಈಗ ಸಿದ್ಧಾರ್ಥ್ ಅನಾಹಿತ ಕನಸನ್ನ ನನಸು ಮಾಡೋಕ್ಕೋಸ್ಕರ ಗೋವಾದಲ್ಲೇ ವೈನರಿ ಪ್ಲಾಂಟ್ಸ್ನ ಬೆಳೀತಿದ್ದಾನೆ. ಅವಳ ನೆನಪುಗಳ ಜೊತೆಗೆ ಬಾಳ್ತಿದ್ದಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಬ್ಬನಿ ತಬ್ಬಿದ ಇಳೆಯಲ್ಲಿ ಮೂವಿ ಕಥೆಯನ್ನು. ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.